ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದೊಳ್ಳೆ ಟಿಪ್ಸು ಭಾಳ ಜನ ಕೇಳ್ತಾ ಇರ್ತಾರೆ. ಗುರುಗಳೇ, ಜೀವನದಲ್ಲಿ ನಾವು ಅಂದವಾಗಿ ಕಾಣಬೇಕು, ಅಂತಸ್ಥ ಇರಬೇಕು ಮತ್ತು ಎಲ್ಲ ರೀತಿಯಾದಂಥ ಸಕಲ ವೈಭವಗಳನ್ನು ಅನುಭವಿಸೋದಕ್ಕೆ ಇರುವಂಥ ಅತ್ಯುತ್ತಮವಾದಂಥ ಮೂಲೆ ಯಾವುದು ಅಥವಾ ವಾಸ್ತುವಿನ ಪ್ರಕಾರ ಯಾವ ದಿಕ್ಕು ನಮಗೆ ಇವೆಲ್ಲವನ್ನು ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದೊಳ್ಳೆ ಟಿಪ್ಸನ್ನು ಕೊಡ್ತೀನಿ. ಪ್ರಶ್ನೆಗಳು ಇಬ್ಬರು ತುಂಬ ಚೆನ್ನಾಗಿ ಕೇಳಿದ್ದಾರೆ. ಒಬ್ಬರು ಏನಂತಂದರೆ ಹೋಗ್ಬಿಡೋಣಲ್ಲ, ಏನಂತಂದರೆ ಅಡುಗೆ ಮನೆಯಲ್ಲಿ ಸಿಂಕು ಯಾವ ಕಡೆಗೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲಾಗಿ ತೊಗೊಳ್ಳೋಣ, ಇದನ್ನೇ ಅಡುಗೆ ಮನೆ ಅಂತ ತೊಗೊಳ್ಳೋಣ. ಅಡುಗೆ ಮನೆಯಲ್ಲಿ ನಾರ್ತು ಈಸ್ಟು ಸೌತು ವೆಸ್ಟು ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ನಾರ್ತು ಈಸ್ಟು ಸೌತು ವೆಸ್ಟು ಅಂತ ಬಂದಾಗ ಏನಾಗುತ್ತೆ, ಅಡುಗೆ ಮನೆಯಲ್ಲಿ ಈ ಪ್ಲ್ಯಾಟ್ಫಾರ್ಮು ಓಕೆ ಈ ರೀತಿ ಇರ್ತದೆ. ಸಾಧಾರಣ ಹೀಗಾರು ಬರ್ಬೋದು ಅಥವಾ ಹೀಗಾರು ಬರ್ಬೋದು. ಪ್ಲ್ಯಾಟ್ಫಾರ್ಮ್ ಅಂದರೆ ಈಸ್ಟ್ಗೂ ಇರ್ಬೋದು, ನಾರ್ತ್ಗೂ ಇರ್ಬೋದು, ಸೌತ್ಗೂ ಇರ್ಬೋದು. ಇದರಲ್ಲಿ ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂದರೆ ಸೌತ್ ಈಸ್ಟು ಅಥವಾ ಸೌತ್ ಈಸ್ಟು ಈ ಕಡೆಗೆ ನೀವು ಸ್ಟವನ್ನು ಇಟ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ಈ ಸ್ಟವನ್ನು ಹೀಗೆ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಇದನ್ನು ಆದಷ್ಟು ಈ ಕಡೆಗೆ ನಾರ್ತನ್ ಸೈಡ್ಗೆ ವಾಯುಮೂಲೆಗೆ ತರುವಂಥದ್ದು ಬಹಳ ಒಳ್ಳೆಯದು ಅಂತ ವಾಸ್ತು ಹೇಳುತ್ತೆ. ಇಲ್ಲಿಗೆ ಅಂತ ಬಂದಾಗ ವಾಯುಮೂಲೆ ಕಡೆ ಬಂದ್ಬಿಡ್ತಿದ್ದು, ಆಯ್ತಲ್ವಾ? ಇಲ್ಲದೆ ಹೋಯಿತು ಅಂತಂತಂದರೆ ಎರಡನೇದು ಅಂತಾರೆ ಸೌತ್ ಬಿಟ್ಟು ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಬರ್ತಿದ್ದು. ಈ ಭಾಗದಲ್ಲಿ ಸಿಂಕನ್ನು ಮಾಡ್ಕೊಳ್ಳೋದು ಕೂಡ ಉತ್ತಮ ಅಂತ ಹೇಳುತ್ತೆ. ಇದೆರಡೂ ಆಗಲಿಲ್ಲ ಅಂತಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೂಲೆಯಲ್ಲಿ ಈಶಾನ್ಯದ ಕಡೆಗೆ ಇಟ್ಕೋಬಹುದು. ಒಂದೇ ಲೈನಲ್ಲಿ ಬಂತು ಅಂತಂದರೆ ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಅಗ್ನಿತತ್ವಕ್ಕೂ ಮತ್ತು ಜಲತತ್ವಕ್ಕೂ ಘರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಇರಲಿ ಶಾಸ್ತ್ರಗಳೇನಿರಲಿ, ಬಟ್ ಪ್ರಾಕ್ಟಿಕಲಿ ನೋಡಿದಾಗ ಏನಾಗುತ್ತೆ ಅಂದರೆ ಇದು ಇಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ನಮಗೆ ನೀರಿನ ಪ್ರಭಾವದಿಂದ ಇಲ್ಲೇನಾದ್ರು ಸ್ಟೌವು ಏನೋ ಗೊತ್ತಿಲ್ಲ, ನೀರು ಜೋರಾಗಿ ತಿರುಗಿಸ ಬಿಟ್ಟಾಗ್ಲೂ ಅಥವಾ ಪಾತ್ರೆ ತೊಳಿಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಈ ನೀರೇನಾದ್ರು ಸ್ಟವ್ ಮೇಲೆ ಬಿದ್ದು ನೀರು ಅಂದರೆ ಸ್ಟವ್ ಏನಾದ್ರು ಆರೋಗ್ಬಿಡ್ತು ಅಂದರೆ ಗ್ಯಾಸು ಲೀಕ್ ಆಗ್ತಾ ಇರುತ್ತೆ ಮತ್ತು ಏನೋ ಕಡ್ಡಿಗಿರಿದಾಗ ಆಕ್ಸಿಡೆಂಟ್ ಆಗುತ್ತೆ. ಇದು ಪ್ರಾಕ್ಟಿಕಲ್ ಇರೋವಂಥದ್ದು. ಆವಾಗಿದ್ದಾಗ ಏನು ಮಾಡ್ತೀವಿ ಅಂದರೆ ಸಾಧಾರಣ ಈ ಥರ ಇದ್ದಾಗ ಏನು ಮಾಡ್ತೀವಿ, ಇಲ್ಲಿ ಎರಡು ಫ್ಲವರ್ ಪಾಟ್ಸ್ಗಳನ್ನು ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಇಂಡೋರ್ ಪ್ಲಾಂಟ್ಸ್ಗಳು ಅಂತ ಬೇಕಾದಷ್ಟು ಬರ್ತದೆ. ಸೊ ಇಂಡೋರ್ ಪ್ಲಾಂಟ್ಸ್ಗಳು ಬರ್ತಾ ಇರ್ತದೆ. ಇದರಲ್ಲಿ ಅರೇಕಾ ಪ್ಯಾಮ್ಸು, ಲೇಡಿ ಬಾಂಬ್ಸು ಈ ಥರದ್ದೆಲ್ಲ ಬರ್ತದೆ, ಸಾಕಷ್ಟು ಬರ್ತದೆ ಇದೆಲ್ಲ. ಓಕೆ, ಈ ಥರದ್ದೆಲ್ಲನೂ ಕೂಡ ನೀವು ಇದೆರಡರ ಮಧ್ಯೆ ಇಟ್ಕೊಳ್ಳೋದ್ರಿಂದ ವಾಸ್ತು ಪ್ರಕಾರ ಅಲ್ಲಿ ಆಗುವಂಥ ಘರ್ಷಣೆಗಳನ್ನು ತಪ್ಪಿಸದೆ ಮತ್ತು ಅನಾಹುತಗಳನ್ನು ಅದು ತಪ್ಪಿಸುತ್ತೆ ಅಂತ ಹೇಳ್ಬೋದು. ಬಟ್ ಈ ಜಾಗದಲ್ಲಿ ಇಟ್ಕೊಳ್ಳೋಂಥದ್ದು ತುಂಬ ಒಳ್ಳೆಯದು. ಈ ಜಾಗದಲ್ಲಿ ಏನು ಇಟ್ಕೊಳ್ತಾರಲ್ಲ ಇದು ಒಳ್ಳೆಯದು, ಇದು ಒಳ್ಳೆಯದು. ಆಗಿಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತಾರೆ, ಇದು ಎರಡರ ಮಧ್ಯೆ ಹಾಗೆ ಮಾಡ್ಬೋದು. ನಾನೇನು ಮಾಡ್ತೀನಿ, ಕೆಲವರಿಗೆ ಗಿಡ ಎಲ್ಲ ಇಟ್ಕೊಂಡು ಮತ್ತೆ ಅದಕ್ಕೊಂದು ಸ್ವಲ್ಪ ಜಾಗನ ಅಂತಂದಾಗ ನಾನು ಆರ್ಕಿಟೆಕ್ಚರಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಒಂದು ಪಾರ್ಟಿಷನ್ ಕೊಟ್ಬಿಡ್ತೀನಿ. ಎಷ್ಟು ಲೋ ಲೆವೆಲ್ ಪಾರ್ಟಿಷನ್, ಸುಮ್ಮನೆ 1 ಅಡಿ ಪಾರ್ಟಿಷನ್ ಕೊಟ್ಟಿರ್ತೀನಿ. ಅದು ಅಲ್ಲಿ ಗ್ರಾನೈಟ್ ಇದ್ದರೆ ಗ್ರಾನೈಟಲ್ಲಿ ಕೊಟ್ಬಿಟ್ಟಿರ್ತೀವಿ, ಇಲ್ಲಾಂತಂದರೆ ಗ್ಲಾಸಲ್ಲಿ ಕೊಟ್ಬಿಡ್ತೀವಿ. ಮಾಡಿದಾಗ ಏನಾಗುತ್ತೆ, ಏನೇ ಮಾಡಿದ್ರು ಕೂಡ ನೀರು ಸ್ಪಿಲ್ ಓವರ್ ಅಂದರೆ ಅಲ್ಲಿಂದ ಆಚೆ ಹೋಗಿ ಬೀಳಲ್ಲ ಅಂತನ್ನೋದು ಇದು ಪ್ರಾಕ್ಟಿಕಲ್ಲಾಗಿ ಹೇಳುವಂಥ ವಿಚಾರ. ಓಕೆ, ಮತ್ತೊಬ್ಬರು ಪ್ರಶ್ನೆ ತುಂಬ ಚೆನ್ನಾಗಿ ಕೇಳಿದ್ರೆ ನನಗೂ ಭಾಳ ಇಷ್ಟ ಆಯಿತು. ಬ್ರಹ್ಮಸ್ಥಾನದಲ್ಲಿ ಕೋರ್ಟ್ ಯಾರ್ಡ್ ಸೆಂಟರ್ ಆಫ್ ದ ಹೌಸ್, ಕೋರ್ಟ್ ಯಾರ್ಡ್ ಇನ್ ದಿ ಸೆಂಟರ್ ಆಫ್ ದಿ ಹೌಸ್ ಇದ್ದರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಒಳ್ಳೆಯದು. ಇದನ್ನೇ ನಾವು ನಮ್ಮ ಆಗಿನ ಕಾಲದಲ್ಲಿ ಈಗೂ ಸಾಕಷ್ಟು ಕಡೆ ಮನೆಗಳನ್ನ ನೋಡ್ತಾ ಇರ್ತೀವಲ್ಲ, ಅವೆಲ್ಲನೂ ಕೂಡ ಏನಾಗಿರುತ್ತೆ ಅಂತಂದರೆ ನಮಗೆ ಸೆಂಟರ್ ಕೋರ್ಟ್ ಯಾರ್ಡ್ ಅಂತ ಬರ್ತದೆ. ಸೆಂಟರ್ ಅಂತಂದರೆ ಇದು ತೊಟ್ಟಿ ಮನೆ ಅಂತ ಕರಿಬೋದು ನಾವು ಇದನ್ನು. ಸೆಂಟ್ರಲ್ಲಿ ಏನಾಗುತ್ತೆ ಅಂದರೆ ಮನೆಗೆ ಸೆಂಟ್ರ್ ಭಾಗದಲ್ಲಿ ಬಂದ್ಬಿಟ್ಟು ಕೋರ್ಟ್ ಯಾರ್ಡನ್ನು ಮಾಡ್ಕೊಳ್ತಾರೆ. ಬಹಳ ಚೆನ್ನಾಗಿರುತ್ತೆ. ನಮ್ಮ ಈ ವಾಸ್ತುವನ್ನು ಸೈಂಟಿಫಿಕ್ಕಾಗಿ ನಾನು ಓದ್ತಾ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಋಷಿಮುನಿಗಳ ಜ್ಞಾನ ಇದೆಯಲ್ಲ ಅಪ್ಪ, ಅಗಾಧವಾದಂಥದ್ದು. ಅವರು ಅದೆಷ್ಟು ಸೂಕ್ಷ್ಮವಾಗಿ ಪ್ರಕೃತಿಯನ್ನು ಅಧ್ಯಯನ ಮಾಡಿ ಪ್ರಕೃತಿಯಿಂದ ನಮಗೆ ಸಿಗುವಂಥ ಲಾಭಗಳನ್ನು ಯಾವ ರೀತಿಯಲ್ಲಿ ನಾವು ಪಡ್ಕೋಬಹುದು ಅನ್ನೋದನ್ನು ಇದ್ರ ಮೂಲಕ ತಿಳಿಸ್ಕೊಬಿಟ್ರೆ. ಇದ್ರ ಮೂಲಕ ಏನಾಗುತ್ತೆ ಅಂತಂದರೆ ಮನೆಯ ಸೆಂಟ್ರ್ ಭಾಗದಲ್ಲಿ ಅಂದರೆ ಕಾಸ್ಮಿಕ್ ಎನರ್ಜಿ ತುಂಬ ಚೆನ್ನಾಗಿ ಬರ್ತಾ ಇರ್ತದೆ. ಹಾಗೆ ಟೆಲೂರಿಕ್ ಎನರ್ಜಿ, ಭೂಮಿಯಿಂದ ಬರುವಂಥ ಭೂಶಕ್ತಿ, ಆಕಾಶದಿಂದ ಬರುವಂಥ ಆಕಾಶ ಶಕ್ತಿ, ಇದೆರಡೂ ಕೂಡ ಸೇರುವಂಥ ಅತ್ಯುತ್ತಮವಾದಂಥ ಜಾಗ ಯಾವುದು ಅಂತಂದರೆ ಮನೆಯ ನಡುಭಾಗ. ಅದನ್ನೇ ಕೋರ್ಟ್ ಯಾರ್ಡ್ ಅಂತ ಕರೀತಾ ಇರ್ತಾರೆ. ಓಪನ್ ಇರುವಂಥ ಜಾಗ. ಸೆಂಟ್ರ್ ಭಾಗದಲ್ಲಿ ಯಾರಿಗೆ ಕೋರ್ಟ್ ಯಾರ್ಡ್ ಇರುತ್ತೋ ಆ ಮನೆಗೆ ಪ್ರಕೃತಿ ದತ್ತವಾಗಿ ಯಥೇಚ್ಛವಾಗಿ ಶಕ್ತಿ ಬರ್ತಾ ಇರುತ್ತೆ.
ಆ ಬಂದಂಥ ಶಕ್ತಿ ಏನಾಗುತ್ತೆ, ಸೆಂಟ್ರ್ ಬರುತ್ತೆ, ಇಲ್ಲಿಂದ ಆಗ್ಬಿಟ್ಟು ಬ್ರಹ್ಮಸ್ಥಾನಕ್ಕೆ ಬಂದು ಬ್ರಹ್ಮಸ್ಥಾನದಿಂದ ಎಲ್ಲ ಸ್ಥಾನಕ್ಕೂ ಅದು ಹರಿತಾ ಹೋಗ್ತಾ ಇರುತ್ತೆ. ಈ ಮನೆಯಲ್ಲಿ ವಾಸ ಮಾಡುವಂಥ ಮನೆ ಯಾವುದೇ ಭಾಗದಲ್ಲಿ ಅವ್ರು ಚೆನ್ನಾಗಿದ್ರು ಕೂಡ ಎಲ್ರಿಗೂ ಕೂಡ ಅತ್ಯುತ್ತಮವಾದಂಥ ಪ್ರಾಕೃತಿಕವಾದಂಥ ಪಂಚಭೂತಗಳ ಶಕ್ತಿ ಸಾಮರ್ಥ್ಯ ಮತ್ತು ಅದರದೇ ವಿಶೇಷವಾದಂಥ ಒಂದು ಚೈತನ್ಯಗಳು ಸಿಗ್ತಾ ಹೋಗ್ತಾ ಇರುತ್ತೆ. ಯಾರು ಪ್ರಶ್ನೆ ಕೇಳಿದ್ರು ಮಾಡ್ಕೊಂಡಿದ್ರು ಭಾಳ ಸಂತೋಷ. ನಾನು ಇವಾಗ ಮಾಡ್ತಾರಂಥ ಎಲ್ಲ ಮನೆಗಳಿಗೂ ಏನು ಮಾಡ್ತಾ ಇದ್ದೀನಿ ಅಂದರೆ, ಆದಷ್ಟು ಸೆಂಟ್ರ್ ಕೋರ್ಟ್ ಯಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀನಿ, ಸೆಂಟ್ರಲ್ಲಿ ಮಾಡ್ತಾ ಇದ್ದೀನಿ. ಒಂದು ನೀಟಾಗಿ ಒಂದು ಪಿರಮಿಡನ್ನು ಕ್ರಿಯೇಟ್ ಮಾಡಿ, ಗ್ಲಾಸ್ ಪಿರಮಿಡನ್ನು ಕ್ರಿಯೇಟ್ ಮಾಡಿ, ಅದ್ರ ಸುತ್ತಲೂ ವಿಂಡೋಸನ್ನು ಕ್ರಿಯೇಟ್ ಮಾಡಿ, ನ್ಯಾಚುರಲ್ ಎನರ್ಜಿ ಆ ಮನೆಗೆ ಬರೋ ರೀತಿಯಲ್ಲಿ ಸಾಕಷ್ಟು ಮನೆಗಳನ್ನು ಡಿಸೈನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಅದರ ಅನುಭವವನ್ನು ಪಡ್ಕೊಂಡು, ಅದರ ಅಂದವನ್ನು ನೋಡಿಕೊಂಡು, ಅದರ ಆನಂದವನ್ನು ಪ್ರತಿಯೊಬ್ಬರು ಪಡೀತಾ ಇದ್ದಾರೆ. ಮಾಡಿಬಿಡಿ. ಆನಂದವನ್ನು ಪಡೆಯುವಂಥದ್ದು. ಅದರ ಮೇಲೆ ಇವತ್ತು ಒಂದು ಟಿಪ್ಸು ಏನು ಅಂತಂದಾಗ ಭಾಳ ಜನ ಕೇಳ್ತಾ ಇರ್ತಾರೆ. ಒಬ್ಬ ಮನುಷ್ಯನಿಗೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಇವರಿಗೆ ಅಂದ ಅಂತನ್ನೋದು ಎಲ್ರಿಗೂ ಇಷ್ಟ ಅಲ್ವಾ? ಅಂದವಾಗಿ ಕಾಣಿಸ್ಬೇಕು, ಆನಂದವಾಗಿರಬೇಕು, ಸಕಲ ವೈಭೋಗಗಳನ್ನು ಅನುಭವಿಸಬೇಕು. ಇದಕ್ಕೆ ಉತ್ತಮವಾದಂಥ ಸ್ಥಳ ಯಾವುದು ವಾಸ್ತು ಪ್ರಕಾರ ಅಂತಂದಾಗ ಸೌತ್ ಈಸ್ಟ್. ಇದು ಯಾಕೆ ಅಂತಂದರೆ ಇದು ಶುಕ್ರನ ಸ್ಥಾನ, ಅಗ್ನಿಯ ಸ್ಥಾನ. ಒಂದು ಮೈಯಲ್ಲಿ ನಮಗೆ ಒಂದು ಅಗ್ನಿ ಅನ್ನುವಂಥದ್ದು ಒಂದು ಸಮ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಮಗೆ ಶಕ್ತಿ ಚೈತನ್ಯ ಬರ್ತಾ ಇರ್ತದೆ. ಒಂದು ಸಮ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಅದು ಜೀರ್ಣ ಆಗ್ತಾ ಇರುತ್ತೆ. ಜೀರ್ಣವಾದಂಥ ಆಹಾರ ಏನಾಗುತ್ತೆ ಅಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗ ಜೀವಕೋಶಗಳಿಗೆ ಶಕ್ತಿ ಚೈತನ್ಯವನ್ನು ಕೊಡ್ತಾ ಇರ್ತದೆ, ಪೋಷಕಾಂಶಗಳನ್ನು ಕೊಡ್ತಾ ಇರ್ತದೆ. ಹಾಗಾಗಿ ಯಾರು ಸೌತ್ ಈಸ್ಟನ್ನು ಚೆನ್ನಾಗಿ ನೋಡ್ಕೊಳ್ತಾರೋ, ವಾಸ್ತುವಿನ ಪ್ರಕಾರ ಸೌತ್ ಈಸ್ಟ್ ಹೇಗಿರಬೇಕು ಅದೇ ರೀತಿಯಲ್ಲಿ ನೋಡ್ಕೊಂಡು ಅಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶಗಳನ್ನು, ಗಲೀಜನ್ನು, ಗಬ್ಬನ್ನು ಹಾಕದೆ ಮಾಡದೆ ಸೌತ್ ಈಸ್ಟನ್ನು ಎಷ್ಟು ಚೆನ್ನಾಗಿ ನೀವು ನೋಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಅಂದ ಹೆಚ್ಚಾಗ್ತಾ ಇರ್ತದೆ. ಅಂದ ಚೆಂದ ಆಗುತ್ತೆ ಅಂತಂದಾಗ ಆನಂದನೂ ಹೆಚ್ಚಾಗುತ್ತೆ ಮತ್ತು ಸಕಲ ವೈಭೋಗಗಳನ್ನು ಪಡೆಯುವಂತಹ, ಅನುಭವಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂಥದ್ದು ಸೌತ್ ಈಸ್ಟ್. ಸೊ ಸೌತ್ ಈಸ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿ ಯಾವುದೇ ರೀತಿಯಾದಂಥ ಟಾಯ್ಲೆಟ್ ಬರೋವಂಥದ್ದಾಗೋದು, ಯುಟಿಲಿಟಿ ಬರೋವಂಥದ್ದಾಗೋದು, ಗಬ್ಬು ಗಲೀಜು ಹಾಕ್ಕೊಳ್ಳೋವಂಥದ್ದು, ಮಾಡೋವಂಥದ್ದು, ಕಸ ಕಡ್ಡಿಗಳನ್ನು ಹಾಕುವಂಥದ್ದು, ಹರಿದೋಗುವಂಥದ್ದು, ಮುರಿದೋಗುವಂಥದ್ದು, ಇವನ್ನೆಲ್ಲವನ್ನೆಲ್ಲ ಹಾಕ್ಕೊಂಡಷ್ಟು ನಿಮ್ಮ ಅಂದ ಚಂದ ಕಡಿಮೆ ಆಗುತ್ತೆ. ಜೀವನದಲ್ಲಿ ವಿಲಾಸಿ ವೈಭೋಗಗಳನ್ನು ಅನುಭವಿಸುವಂತಹ ಶಕ್ತಿ ಸಾಮರ್ಥ್ಯಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸರಿಯಾದ ಜ್ಞಾನವನ್ನು ಸರಿಯಾಗಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವಿಸ್ತಾ ಹೋಗೋಣ. ಎಲ್ಲಿಗೂ ಕೂಡ ತಾಯಿ ಭಗವತಿ ಶಕ್ತಿ ಸಾಮರ್ಥ್ಯ, ವಿವೇಕ, ವೈರಾಗ್ಯ ಮತ್ತು ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.